ರನ್ಯಾ ರಾವ್ ರಾಜಕೀಯ ಪ್ರಕರಣ ಈಗ ಅಂದ್ರೆ ಅವರ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಈಗ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಕೈವಾಡ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಯಾರವರು, ಯಾವ ರೀತಿ ಪಾತ್ರ, ಇನ್ನೂ ಇತ್ಯಾದಿ ವಿಚಾರಗಳು ಹೊರಗೆ ಬಂದಿಲ್ಲ. ಆದರೆ ಸಚಿವರೊಬ್ಬರ ಪಾತ್ರ ಅನ್ನೋದು ಮಾತ್ರ ಬಹು ಚರ್ಚಿತವಾಗ್ತಾ ಇರುವಂತಹ ವಿಷಯ. ಸಚಿವರಿಗೆ ನಡುಕ ಶುರುವಾಗಿದೆ ಅಂತ ಬಿಜೆಪಿಗರು ವ್ಯಂಗ್ಯವನ್ನ ಶುರು ಮಾಡಿದ್ದಾರೆ. ಸಚಿವರ ಪಾತ್ರದ ಬಗ್ಗೆ ತನಿಖೆಗೂ ಕೂಡ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಯಾರ ಸಚಿವ ನಟಿ ರನ್ಯಾ ರಾವ್ಗೆ ಗೋಲ್ಡ್ ಸ್ಮಗ್ಲಿಂಗ್ನ ವಿಷಯದಲ್ಲಿ ಹಣದ ಸಹಾಯ ಅಥವಾ ಸ್ಮಗ್ಲಿಂಗ್ ಮಾಡೋದಕ್ಕೆ ಸಹಕಾರವನ್ನ ಕೊಟ್ಟಿದ್ದಾರೆ, ಅವರ ಪಾತ್ರ ಏನು ಇತ್ಯಾದಿ ವಿಚಾರಗಳು ಈಗ ಕಳೆದ ಕೆಲ ದಿನಗಳಿಂದ ಬಹಳ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಬಿಜೆಪಿ ನಾಯಕರಂತೂ ಪ್ರಮುಖವಾಗಿ ಅವರ ಕುರಿತಾಗಿ ಯಾರ ಸಚಿವ ಇಷ್ಟೆಲ್ಲ ಅವರ ಜೊತೆಗೆ ಶಾಮೀಲಾಗಿದ್ದಾರೆ ಅವರ ತನಿಖೆ ಆಗಬೇಕು, ಅದು ಯಾರು ಅನ್ನೋದು ಹೊರಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಪೋಸ್ಟ್ಗಳನ್ನು ಹಾಕೋ ಮೂಲಕವಾಗಿ ವ್ಯಂಗ್ಯವನ್ನು ಶುರು ಮಾಡಿಕೊಂಡಿದ್ದಾರೆ. ನಟಿ ರನ್ಯಾ ರಾವ್ ಅವರ ಮದುವೆ ಸಂದರ್ಭ 3 ತಿಂಗಳ ಹಿಂದಷ್ಟೇ ಅವ್ರದ್ದು ಮದುವೆ ಆಗಿತ್ತು. ಆಗ ಹಲವಾರು ರಾಜಕಾರಣಿಗಳನ್ನ ಇನ್ವೈಟ್ ಮಾಡಿದ್ರು. ಅದರಂತೆ ಕೆಲವರು ಹೋಗಿದ್ರು, ಅವ್ರಿಗೆ ವಿಶ್ ಮಾಡಿ ಬಂದಿದ್ರು. ಈಗ ಕೆಲವೊಂದಷ್ಟು ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೊರಬಿಡೋ ಮೂಲಕವಾಗಿ ಇವರ ರಕ್ಷಣೆಗೆ ನಿಂತಿದ್ದಾರಾ, ಸಚಿವರ ರಕ್ಷಣೆಗೆ ನಿಂತಿದೆಯಾ ಸರ್ಕಾರ, ಹೀಗೊಂದು ಪ್ರಶ್ನೆಯೂ ಕೂಡ ನಡೀತಾ ಇದೆ. ಪ್ರಭಾವಿ ಸಚಿವರ ಸಂಪರ್ಕದ ವಿಷಯವಾಗಿ ಬಹಳ ಚರ್ಚೆ ಆಗ್ತಾ ಇದೆ. ರನ್ಯಾ ಜೊತೆಗಿರುವಂತಹ ಸಚಿವರ ಸಂಪರ್ಕ ಯಾವ ರೀತಿಯಾಗಿ ಅದು ಅಂತ. ರನ್ಯಾಗೆ 40 ಲಕ್ಷದ ಡೈಮಂಡ್ ನೆಕ್ಲೆಸ್ ಅನ್ನ ಆ ಸಚಿವ ಕೊಡಬೇಕು ಅನ್ನೋದಾದ್ರೆ ಉದ್ದೇಶ ಏನು? ಅದು 40 ಲಕ್ಷದ ಡೈಮಂಡ್ ನೆಕ್ಲೆಸ್ 2 ಬಾರಿ ರನ್ಯಾಗೆ ಕರೆ ಮಾಡಿದ್ದಾರಂತೆ ಪ್ರಭಾವಿ ಸಚಿವ. ಇದೆಲ್ಲವೂ ಕೂಡ ಅವರ ಕಾಲ್ ಡೀಟೇಲ್ಸ್ ತೆಗೆದಾಗ ಯಾರ್ಯಾರ ಜೊತೆಗೆ ಅವರ ಇಂಟ್ರಾಕ್ಷನ್ ಇತ್ತು ಅನ್ನೋದು ಕೆಲವೊಂದು ಹಿಂಟ್ಗಳು ಹೊರಗೆ ಬರ್ತಾ ಇದೆ. ಸಚಿವರ ಮಗನ ಜೊತೆಗೂ ಕೂಡ ರನ್ಯಾ ಅವರ ನಂಟು ಇದೆ ಅನ್ನುವಂತಹ ಪ್ರಶ್ನೆಗಳು ಈಗ ಚರ್ಚೆ ಆಗ್ತಾ ಇದೆ. ಹಲವಾರು ಬಾರಿ ಕರೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಭಾವಿ ಶಾಸಕನ ಸಹೋದರನ ಜೊತೆಯೂ ಕೂಡ ರನ್ಯಾ ನಂಟಿದೆ ಅಂತ ಹಲವಾರು ಮಂದಿ ಇದೆ. ಯಾರವರು ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಈಗ ರನ್ಯಾ ಜೊತೆಗೆ ಯಾರದೇ ಕಾಂಟ್ಯಾಕ್ಟ್ ಇರಬಹುದು, ಆ ಕಾಂಟ್ಯಾಕ್ಟ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಆ ಕಾಂಟ್ಯಾಕ್ಟ್ನಲ್ಲಿ ಹೀಗೆ ಇಂಥದ್ದೇ ವ್ಯವಹಾರಗಳಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇಂಥವರೇ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಗೆ ಒತ್ತಾಯವನ್ನು ಬಿಜೆಪಿ ಮಾಡ್ತಾ ಇದೆ. ಈಗ ಸರ್ಕಾರ ನಡೆಸಬೇಕಾ ತನಿಖೆನ ಅಥವಾ DRI? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಗೋಲ್ಡ್ ಸ್ಮಗ್ಲಿಂಗ್ ತನಿಖೆಯನ್ನು DRI ಮತ್ತು CBIನೇ ನಡೆಸಬೇಕಾಗುತ್ತೆ. ಅದನ್ನು ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಹಸ್ತಕ್ಷೇಪ ಮಾಡಿ ತನಿಖೆಯನ್ನು ನಡೆಸೋದಕ್ಕೆ ಬರೋದಿಲ್ಲ. ಆದರೆ ಪ್ರೋಟೋಕಾಲ್ ವಿಚಾರದಲ್ಲಿ ಸರ್ಕಾರ ತನಿಖೆಯನ್ನು ಈಗಾಗಲೇ ಆರಂಭಿಸಿದೆ. ಆ ತನಿಖಾ ಮುಖ್ಯಸ್ಥರಾಗಿ IAS ಅಧಿಕಾರಿ ಗೌರವ್ ಗುಪ್ತಾ ಅವರನ್ನು ಕೂಡ ನೇಮಕ ಮಾಡಿದೆ. ಜೊತೆಗೆ CID ಒಳಗಡೆ ಕೆಲವು ಕಾನ್ಸ್ಟೇಬಲ್ಗಳನ್ನು ಕೂಡ ವಿಚಾರಣೆ ಮಾಡೋದಕ್ಕೆ CID ಮುಖ್ಯಸ್ಥರು ಕೂಡ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅವರು 3 ದಿನಗಳ ಒಳಗಾಗಿ ವಿಚಾರಣಾ ವರದಿಯನ್ನು ಕೊಡ್ತಾರೆ. ಅದು ಒಂದು ಭಾಗ. ಆದರೆ ರಾಜಕೀಯವಾಗಿ ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಯಾಕೆಂದರೆ ಇವತ್ತು BJP ಅವರು ಒಂದು ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ರನ್ಯಾ ರಾವ್ ಮದುವೆಯ ಸಂದರ್ಭದಲ್ಲಿ ಆ ಒಂದು ಮದುವೆಗೆ ಹೋಗೋದಂಥ ಫೋಟೋ ರಿಲೀಸ್ ಆಗಿದೆ. ಆ ಮದುವೆಗೆ ಹೋದಂಥ ಫೋಟೋದಲ್ಲಿ CM ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇದ್ದಾರೆ. ಸಹಜವಾಗಿ IPS ಅಧಿಕಾರಿ ಒಂದು ಇನ್ವಿಟೇಷನ್ ಕೊಟ್ಟಂಥ ಸಂದರ್ಭದಲ್ಲಿ ಮದುವೆಗೆ ರಾಜಕಾರಣಿಗಳು ಹೋಗೋದುಂಟು. ಆದರೆ ಅದೇ ಫೋಟೋವನ್ನು ಇಟ್ಕೊಂಡು BJPಯವರು ಈ ಒಂದು ಸಚಿವರ ಹೆಸರನ್ನು ಬಹಿರಂಗಪಡಿಸುವಿರಾ ಅಂತ ಅಷ್ಟೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಒಂದು ಫೋಟೋವನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಗೇಮ್ ಪ್ಲಾನನ್ನು ಮಾಡಿ ಆ ಒಂದು ಡೈವರ್ಟ್ ಮಾಡುವಂಥ ತಂತ್ರ ಇರ್ಬೋದು, ಅಥವಾ ನಿಜಕ್ಕೂ ಕೂಡ BJPಯವ್ರಿಗೆ ಏನಾರು ಮಾಹಿತಿ ಇದ್ದು ಸಚಿವರು ಗೊತ್ತಿದ್ದು ನೀವು ರಿಲೀಸ್ ಮಾಡಿ ಅವರ ಹೆಸರನ್ನು ಹೇಳಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಗಿಮಿಕ್ಸ್ ಕೂಡ ಇರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಈಗ ಆ ಫೋಟೋವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆರಂಭದಿಂದಲೂ ಕೂಡ ಕಳೆದ 3 ದಿನಗಳಿಂದಲೂ ಕೂಡ 3 ಸಚಿವರಿದ್ದಾರೆ ಅಂತ BJP ಆರೋಪ ಮಾಡ್ತಾ ಇದ್ದಾರೆ. ಯಾರಿದ್ದಾರೆ ಅವ್ರ ಹೆಸರನ್ನ ಹೇಳಿ ಅಂತ ಕಾಂಗ್ರೆಸ್ನವರು ಸವಾಲಾಗ್ತಾ ಇದ್ದಾರೆ. ಈಗ ಇನ್ನೊಂದು ಮಾತನ್ನು DK ಶಿವಕುಮಾರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಫೋಟೋ ತೆಗೆಸ್ಕೊಂಡ ತಕ್ಷಣ ಅದೆಂಗೆ ಲಿಂಕ್ ಆಗುತ್ತೆ, ಭಾಳ ಜನ ರಾಜಕಾರಣಿಗಳು ಫೋಟೋ ತೆಗೆಸ್ಕೋತಾರೆ, ಮದುವೆ ಕರೀತಾರೆ, ಎಲ್ಲ ಕಡೆಗಳಲ್ಲೂ ಕೂಡ ಇರುತ್ತೆ ಅನ್ನೋ ಮಾತುಗಳನ್ನು ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ಇದೇ ಡಿಫೆನ್ಸೆನ್ಸಿಯಲ್ಲಿ ಒಂದು ರೀತಿಯಲ್ಲಿ ಡಿಫೆಂಡ್ ಮಾಡ್ತಾ ರಾಜ್ಯ ಸರ್ಕಾರ ಮುಂದುವರಿತಾ ಇದೆ. ಅವರು ಆರೋಪ ಮಾಡ್ತಾ BJP ಅವರು ಮುಂದುವರಿತಾ ಇದ್ದಾರೆ. ಆದರೆ ಎಲ್ಲವೂ ಕೂಡ ತನಿಖೆಯಿಂದ ಹೊರಗಡೆ ಬರಬೇಕಾಗತ್ತೆ. ಪ್ರಭಾವಿ ಸಚಿವ 1, 2, 3 ಯಾರು, ಮತ್ತು ಆ ಪ್ರಭಾವಿ ನಾಯಕನ ಪುತ್ರ ಯಾರು, ಮತ್ತು ಆ ಪ್ರಭಾವಿ ಶಾಸಕನ ಸಹೋದರ ಯಾರು, ಎಲ್ಲವೂ ಕೂಡ ತನಿಖೆಯಿಂದ ಬರಬೇಕಾಗತ್ತೆ. ಒಂದು ವಿಚಾರ, ಗೋಲ್ಡ್ ಸ್ಮಗ್ಲಿಂಗಿಗೂ ಕೂಡ ಈ ಪ್ರಭಾವಿ ನಾಯಕರಿಗೂ ಏನಾದರೂ ಲಿಂಕ್ ಇದೆಯಾ? ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣವೇ ಬೇರೆ, ಈ ಹಿಂದೆ ಅವರ ಪರಿಚಯ, ನೆಂಟಸ್ತನ, ಸ್ನೇಹ ಅದು ಬೇರೆ ಅನ್ನೋದು ಏನಾದರೂ ಇದೆಯಾ? ಎಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಆದರೆ ಅಲ್ಲಿ ತನಕವೂ ಕೂಡ ಈ ರೀತಿಯ ರಾಜಕೀಯ ಕೆಸರೆ ರಚನೆ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.